ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಆಲ್ರೆಡಿ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೆ. ಮನೇಲಿ ಎಲ್ಲರಿಗೂ ಹುಷಾರಿಲ್ಲ, ಅತ್ತೆಗೆ ಎಸ್ಪೆಷಲಿ ಹುಷಾರಿರಲಿಲ್ಲ. ಸೊ ಎಲ್ಲ ಕಲೆಕ್ಟಿವ್ ರೀಸನ್ಸಿಂದ ವೀಡಿಯೋ ಮಾಡೋಕ್ಕೆ ಆಗ್ತಿರಲಿಲ್ಲ. ಇನ್ಫ್ಯಾಕ್ಟ್ ಇದೆಲ್ಲನೂ ಒಂದು 10 ಡೇಸ್ ಮೊದಲೇ ವೀಡಿಯೋ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೆ, ಆಯಿತಾ. ಆಮೇಲೆ ಅತ್ತೆಗೆ ಹುಷಾರಿರಲಿಲ್ಲ, ನನಗೆ ಹುಷಾರಾಗಲಿಲ್ಲ. ನಂದು ಆ್ಯಕ್ಚುಲಿ ಏನು ಅಂದರೆ ನನ್ನ ಇಮ್ಯೂನ್ ಸಿಸ್ಟಮ್ ತುಂಬಾ ವೀಕು. ಚಿಕ್ಕ ವಯಸ್ಸಿಂದನೂ ಹಾಗೇ ಏನಾದರೂ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿದ್ದೀನಿ, ಅಲ್ಲಿ ಇಲ್ಲಿ ಏನಾದರೂ ಹೋಗ್ಬಿಟ್ಟಿದ್ದೀನಿ ಅಂದರೆ ಬೇಗನೆ ಇನ್ಫೆಕ್ಷನ್ ಆಗುತ್ತೆ. ಸೊ ಅದರಿಂದ ತುಂಬಾ ಸಫರ್ ಮಾಡ್ತೀನಿ. ಟಾನ್ಸಿಲೈಟಿಸ್ ಪ್ರಾಬ್ಲಮ್ ಇದೆ. ಸೊ ಅದಕ್ಕೆ ಆಫನ್ ನನಗೆ ಈ ಥ್ರೋಟ್ ಇನ್ಫೆಕ್ಷನ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಇವತ್ತಿನ ಬ್ಲಾಗಲ್ಲಿ ನಂದು ಎಷ್ಟು ಹೊಸ ಡ್ರೆಸ್ಸು ಸ್ಯಾರೀಸ್ ಬಂದಿದೆ ಅಂತ ತೋರಿಸ್ತಾ ಹೋಗ್ತೀನಿ. ಇದರಲ್ಲಿ ಮೆಜಾರಿಟಿ ಆಯಿತಾ ನಾನು ಯಾವುದೂ ತೊಗೊಂಡಿಲ್ಲ. ಅಮ್ಮ ಕೊಡಿಸಿದ್ದು, ಅಕ್ಕ ಕೊಡಿಸಿದ್ದು, ಮತ್ತು ನಮ್ಮ ಹಸ್ಬೆಂಡ್ ಅವ್ರ ಕೊಲೀಗ್ ಕೊಟ್ಟಿದ್ದು. ಅದು ಎಷ್ಟು ಒಳ್ಳೆ ಸ್ಯಾರೀಸು. ಈಗ ನಾನು ಫಸ್ಟ್ ತೋರಿಸಿದ್ದು ನಮ್ಮ ಹಸ್ಬೆಂಡ್ ಅವರು ಮ್ಯೂಸಿಕ್ ಟೀಚರ್. ಅವರು ತುಂಬ ಒಳ್ಳೆ ಗುರುಗಳು. ಅವರು ನಮ್ಮ ಮನೆ ಗೃಹಪ್ರವೇಶಕ್ಕೆ ಬರೋಕ್ಕಾಗಲಿಲ್ಲ ಅಂತ ಮನೆಗೆ ಬಂದು, ಅವ್ರಿಗೆ ಆಲ್ಮೋಸ್ಟ್ ಒಂದು 70+ ಏಜ್ ಆಗಿದೆ ಅನಿಸುತ್ತೆ. ಅವ್ರಿಗೆ ಆ ಟೈಮಲ್ಲಿ ಬರೋಕ್ಕಾಗಲಿಲ್ಲ, ಏನೋ ಬೇರೆ ಕಮಿಟ್ಮೆಂಟ್ ಇತ್ತು ಅಂತ. ಆಮೇಲೆ ಈಗ ರೀಸೆಂಟಾಗಿ ಒಂದು 15 ಡೇಸ್ ಬ್ಯಾಕ್ ಬಂದು ಆ ಸ್ಯಾರಿ, ಆ ಬ್ಲೌಸು ಮತ್ತು ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಹೋಗ್ತಿದ್ದು. ಅಂಥ ಗ್ರೇಟ್ ಗುರುಗಳು ನಮ್ಮ ಮನೆಗೆ ಬಂದಿದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಖುಷಿ. ಅದು ಗುರುಗಳು ಅಂದರೆ ಮ್ಯೂಸಿಕ್ ಟೀಚರ್ಸು, ಡ್ಯಾನ್ಸ್ ಟೀಚರ್ಸ್, ಯಾರೇ ಗುರು ಅಂದರೂ ಎಂಥ ಭಯಭಕ್ತಿ ಇರುತ್ತೆ. ಅದು ನಮ್ಮ ಹಸ್ಬೆಂಡ್ಗಂತೂ ಇನ್ನೂ ಅವ್ರ ಮೇಲೆ ಭಕ್ತಿ ಅದೆಲ್ಲ ಜಾಸ್ತಿ, ಆಯಿತಾ. ಸೊ ಆ ಥರ ಅವರೆಲ್ಲ ತಂದುಕೊಟ್ರೆ ತುಂಬ ಖುಷಿಯಾಯಿತು. ಇದು ಇನ್ನೊಂದು ಎಂಬ್ರಾಯ್ಡ್ರಿ ಡ್ರೆಸ್ ತೋರಿಸ್ತಾ ಇದ್ದೀನಿ. ಇದು ನನಗೆ ತುಂಬ ಇಷ್ಟ ಆಯಿತು. ಇದು ಬಂದು ಕಾಸ್ಟ್ 1800 1900 ಸಮಥಿಂಗ್ ಆ ರೇಂಜಲ್ಲಿದೆ. ಜಾಸ್ತಿ ಏನಿಲ್ಲ. ಜಾಸ್ತಿ ಯಾಕಿಲ್ಲ ಅಂತ ಹೇಳ್ತೀನಿ ಅಂದರೆ, ಈಗಿನ ಕಾಲದಲ್ಲಿ ಎಂಬ್ರಾಯ್ಡ್ರಿ ಅದು ಇದು ಏನಾದರೂ ಮಾಡಿದ್ದಾರೆ ಅಂದರೆ ಮಿನಿಮಮ್ 4-5 ಸಾವಿರ ಡ್ರೆಸ್ಗಳು ಹೇಳ್ತಾರೆ. ಸೊ ಇದಂತೂ ನನಗೆ ವರ್ತ್ ಅಂತ ಅನ್ನಿಸ್ತು. ಸಿಂಪಲ್ಲಾಗಿ ಏನಾದರೂ ಕಾಲೇಜಿಗೆ ಸ್ಯಾರಿ ಉಟ್ಕೊಳ್ಳೋಕ್ಕಾಗಲಿಲ್ಲ, ಅರ್ಜೆಂಟಾಗಿ ಏನಾದ್ರು ಡ್ರೆಸ್ ಹಾಕ್ಕೊಂಡು ಹೋಗಬೇಕು ಅಂದರೆ ಈ ಥರ ಡ್ರೆಸ್ಸಸ್ ಎಲ್ಲ ಎಂಬ್ರಾಯ್ಡ್ರಿ ವರ್ಕದು ನೋಡೋಕ್ಕೂ ಚೆನ್ನಾಗಿರುತ್ತೆ, ಡೀಸೆಂಟಾಗಿರುತ್ತೆ. ಇದರದ್ದು ಸ್ಲೀವ್ ಹೊಲಿಸ್ಬೇಕು. ಹಾಗೆ ಇವತ್ತು ನಿಮ್ಮ ಜೊತೆ ಒಂದು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಈ ರೆಸಿಪಿನ ಮಾಡೋಕ್ಕೆ ಡಿಸಾನೋ ಆಲಿವ್ ಆಯಿಲ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇದರ ಸ್ಪೆಷಾಲಿಟಿ ಏನು ಅಂದರೆ ಇದು ಮೈಲ್ಡ್ ಫ್ಲೇವರ್ ಮತ್ತು ಅರೋಮಾ ಇರುತ್ತೆ. ಡೈಲಿ ಕುಕ್ಕಿಂಗ್ಗೆ ಅಂದರೆ ಸಾಟೆ ಮಾಡೋಕ್ಕೆ, ಬೇಕ್ ಮಾಡೋಕ್ಕೆ, ಗ್ರಿಲ್ ಮಾಡೋಕ್ಕೆ ಎಲ್ಲ ಯೂಸ್ ಮಾಡ್ಬೋದು. ಇದು ಹೆಲ್ದಿ ಫ್ಯಾಟಲ್ಲಿ ಹೈ ಇರುತ್ತೆ. ಅಂದರೆ 75% ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ, ಮೂಫಾ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟಿ ಜಾಸ್ತಿ ಇರುತ್ತೆ. 0 ಕೊಲೆಸ್ಟ್ರಾಲ್ ಮತ್ತು 0 ಟ್ರಾನ್ಸ್ ಫ್ಯಾಟ್. ಸ್ಪೇನಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರೋ ಆಲಿವ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರೋಂಥ ಆಲಿವ್ ಆಯಿಲು. ಸೊ ಹೆಲ್ದಿ ಕುಕ್ಕಿಂಗ್ಗೆ ಡೆಫಿನೆಟ್ಲಿ ಡಿಸಾನೋ ಆಲಿವ್ ಆಯಿಲ್ನ ಚಾಯ್ಸ್ ಮಾಡ್ಕೋಬೋದು. ಈ ರೆಸಿಪಿ ಮಾಡೋಕ್ಕೆ ಇದು ಬೇಗನೆ ಆಗೋಗುತ್ತೆ, ಪ್ಲಸ್ ತುಂಬ ಹೆಲ್ದಿ. ನವಿಲು ಕೋಸು ತೊಗೊಂಡಿದ್ದೀನಿ, ಎಳೆದು ನವಿಲು ಕೋಸು ತೊಗೊಂಡಿದ್ದೀನಿ, ಆಯಿತಾ. ನೆಕ್ಸ್ಟ್ ಬಂದು ಈಗ ನೋಡಿ, ಒಂದು ಪ್ಯಾನ್ ಇಟ್ಟು ಅದಕ್ಕೆ ಡಿಸಾನೋ ಆಲಿವ್ ಆಯಿಲ್ನ ಹಾಕಿ ಕ್ಯಾರೆಟು, ನವಿಲು ಕೋಸು, ಕ್ಯಾಪ್ಸಿಕಮ್ಮು, ಬೀನ್ಸು ಇದಿಷ್ಟನ್ನು ಈ ರೀತಿ ಚಾಪ್ ಮಾಡಿಕೊಂಡು ಎಲ್ಲ ಹಾಕ್ತಾಯಿದ್ದೀನಿ. ಇದು ಬಂದು ನಾನು ವೆಯ್ಟ್ ಲಾಸು ಜೊತೆಗೆ ಹೆಲ್ದಿ ಈಟಿಂಗು, ಫೈಬರ್ ರಿಚ್ ಫುಡ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಸ್ಪೆಷಲಿ ನೈಟ್ ಟೈಮ್ಸಿಗೆ ಏನೋ ಕಾಪ್ಸ್ ತೊಗೊಳ್ಳೋದು ಅದು ಇದು ತುಂಬ ಹೆವಿಯಾಗಿ ತಿನ್ನೋ ಬದಲು ಈ ರೀತಿ ಸಲಾಡ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಈ ರೆಸಿಪಿ ಮಾಡ್ಕೊತಾ ಇದ್ದೀನಿ. ಆಲಿವ್ ಆಯಿಲ್ನ ಹಾಕಿ ಈಗೆಲ್ಲ ತರಕಾರಿಗಳನ್ನ ಹಾಕಿದ್ದೀನಿ. ಇದ್ರ ಜೊತೆಗೆ ನೀವು ಬೇಕಾದ್ರೆ ಹೂಕೋಸು, ಎಲೆಕೋಸು, ಬ್ರಾಕಲಿ, ಇನ್ನು ರ್ಯಾಡಿಶು, ಈ ಥರ ನಿಮ್ಗೆ ಇಷ್ಟ ಬಂದಿದ್ದ ತರಕಾರಿಗಳನ್ನ ಹಾಕ್ಬೋದು. ಸ್ವಲ್ಪ ಉಪ್ಪು, ಅರಿಶಿನ, ಗರಂ ಮಸಾಲ ಇಷ್ಟನ್ನೇ ಹಾಕಿ ಸಾಟೆ ಮಾಡ್ತಾಯಿದ್ದೀನಿ, ಅಷ್ಟೇ. ಇದು ತುಂಬ ಹೆಲ್ದಿ ಫ್ರೆಂಡ್ಸ್. ಅದು ನಾವು ಆಲಿವ್ ಆಯಿಲಿಂದ ಮಾಡ್ತೀವಿ ಅಂದರೆ ಅದು ನಿಜವಾಗ್ಲೂ ತುಂಬ ಹೆಲ್ದಿನೇ. ಹೆಲ್ತ್ ಬೆನಿಫಿಟ್ಸು ಇರುತ್ತೆ, ಫೈಬರ್ ಆ್ಯಡ್ ಆಗುತ್ತೆ. ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದ್ರೆ ತುಂಬ ಒಳ್ಳೆ ಆಪ್ಷನ್ಸು. ನನಗಂತೂ ಇಷ್ಟ ಆಯಿತು. ಈವ್ನಿಂಗ್ ಈ ಥರನೇ ಏನಾದರೂ ಒಂದು ಲೈಟಾಗಿ ಥಿಂಕ್ ಮಾಡ್ತಾ ಇರ್ತೀನಿ. ಏನಾದರೂ ಗಂಜಿ ಮಾಡ್ಕೊಳ್ಳೋಣ, ಈ ಥರ ಸಲಾಡ್ ಮಾಡ್ಕೊಳ್ಳೋಣ, ಅಥವಾ ವೆಜಿಟೇಬಲ್ಸ್ನ ಸಾಟೆ ಮಾಡ್ಕೊಂಡು ತಿನ್ನೋಣ ಅಂತ ಥಿಂಕ್ ಮಾಡ್ತಾ ಇರ್ತೀನಿ. ಸೊ ಆ ರೀತಿಯೇ ನೀವು ಏನಾದರೂ ಥಿಂಕ್ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಈ ಥರ ನಿಮ್ಮ ಡಿನ್ನರ್ಗೆ ಆ್ಯಡ್ ಮಾಡ್ಕೊಳ್ಳಿ. ಇಷ್ಟೇ ಸಾಕು. ಆ್ಯಕ್ಚುಲಿ ಬೆಳಗ್ಗೆ ಮಧ್ಯಾಹ್ನ ಹೆಂಗಿದ್ರು ನಾವು ಸುಮಾರಾಗಿ ತಿಂದಿರ್ತೀವಿ. ಸಂಜೆ ಈ ಥರ ಲೈಟಾಗಿ ಊಟ ಮಾಡಿದ್ರೆ ವೆಯ್ಟ್ ಲಾಸ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ. ಹೆಲ್ದಿ ಈಟಿಂಗ್ ಅಂತ ಹೇಳ್ಬೋದು. ನಾನು ಈ ಥರ ಸಾಟೆ ಮಾಡ್ತಾಯಿದ್ರೆ ನನ್ನ ಚಿಕ್ಕ ಮಗಳಿಗೆ ತರಕಾರಿಗಳು ಅಂದರೆ ತುಂಬ ಇಷ್ಟ. ಫ್ರೂಟ್ಸು, ತರಕಾರಿ ಎಲ್ಲ ಇಷ್ಟಪಡ್ತಾಳೆ ಅವಳು ಬಂದು ಫಸ್ಟ್ ಟೇಸ್ಟ್ ನನಗೆ ಕೊಡು ಅಂತ ಅಂದ್ಲು. ಸರಿ, ನಾನು ಅವಳಿಗೆ ಕೊಟ್ಟು ಆಮೇಲೆ ನೆಕ್ಸ್ಟ್ ನಾನು ಟೇಸ್ಟ್ ನೋಡ್ತಾಯಿದ್ದೀನಿ. ನಿಜ ಹೇಳ್ತೀನಿ, ತುಂಬ ಚೆನ್ನಾಗಿತ್ತು.
ಈಗ ನಂದು ಬೇರೆ ಬೇರೆ ಡ್ರೆಸ್ಸಸ್ನ ಕಂಟಿನ್ಯೂ ಮಾಡ್ತೀನಿ. ಆ ಎಂಬ್ರಾಯ್ಡ್ರಿದು ಟಾಪ್ ತೋರಿಸಿದ್ನಲ್ಲ, ಆ ಟಾಪ್ದು ವೇಲಿದು ಒಂಥರ ಪಿಂಕ್ ಕಲರು ಎಷ್ಟು ಸಾಫ್ಟಾಗಿದೆ ಅಂದರೆ ಮುದ್ರಿದ್ರೆ ಇಷ್ಟೇ ಆಗುತ್ತೆ ಆಯಿತಾ. ಸೊ ನನಗೆ ಆ ಮೆಟೀರಿಯಲ್ಲು ಅದು ನೋಡೋಕ್ಕೆಲ್ಲ ತುಂಬ ಚೆನ್ನಾಗಿ ಅನಿಸ್ತು. ವರ್ಕ್ ಮಾಡಿದ್ದಾರೆ, ವೇರ್ ಮಾಡಿದ್ರೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರುತ್ತೆ, ತುಂಬ ಚೆನ್ನಾಗಿ ಅನಿಸ್ತು. ಸೊ ಆ ರೀತಿಯೇ ನೀವು ಬೇರೆ ಡ್ರೆಸ್ಸಸ್ಸು, ಸ್ಯಾರೀಸು ಅದನ್ನೆಲ್ಲ ನೋಡ್ತಾ ಹೋಗಿ ತೋರಿಸ್ತಾ ಹೋಗ್ತೀನಿ ಒಂದೊಂದೇ. ಜೊತೆಗೆ ಸುಮಾರು ಜನ ಕಮೆಂಟ್ ಮಾಡಿದ್ದು ಏನು ಅಂದರೆ, ನೀವು ಹೇಗೆ ಡಿಸಿಪ್ಲಿನ್ಡ್ ಲೈಫ್ನ ಲೀಡ್ ಮಾಡ್ತೀರಾ ಅಂತ, ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ. ಡಿಸಿಪ್ಲಿನ್ಡ್ ಲೈಫ್ ಇದ್ಬಿಟ್ರೆ ಅಂತೂ ನಮಗೆ ಯಾವ ಮೋಟಿವೇಶನು ಬೇಡ. ನಮಗೆ ಮೋಟಿವೇಶನ್ ಒಂದು ಹೊತ್ತಿರುತ್ತೆ, ಇನ್ನೊಂದು ಹೊತ್ತಿರಲ್ಲ, ಒಂದಿನ ಇರುತ್ತೆ, ಇನ್ನೊಂದು ದಿನ ಇರಲ್ಲ. ಬಟ್ ನಾವು ಯಾವಾಗ ಡಿಸಿಪ್ಲೀನ್ಡ್ ಆಗಿರ್ತೀವಿ, ನಮ್ಗೆ ಯಾವ ಮೋಟಿವೇಶನು ಬೇಡ. ನಮ್ಮ ಕೆಲಸ ನಾವು ಆ ಟೈಮ್ಗೆ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಅದರದ್ದು ಪ್ಯಾಂಟ್ ತೋರಿಸ್ತಾ ಇದ್ದೀನಿ. ಒಂಥರ ಹುಕ್ ಈ ಥರ ಕೊಟ್ಟಿದ್ದಾರೆ, ಜೊತೆಗೆ ಎಲಾಸ್ಟಿಕ್ ಪ್ಯಾಂಟು. ಮತ್ತು ಇದು ಬಂದು ಪಟಿಯಾಲ ಟೈಪ್ ಪ್ಯಾಂಟು, ಪಲಾಜೋ ಟೈಪಲ್ಲ. ಸೊ ಕಂಫರ್ಟಬಲ್ ಆಗಿರುತ್ತೆ ಅಂತ. ಲಾಸ್ಟಲ್ಲಿ ಒಂದು ಡ್ರೆಸ್ನ ತೋರಿಸ್ತೀನಿ, ಅದನ್ನು ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನನಗೆ ಇಷ್ಟಪಟ್ಟು ನಮ್ಮಕ್ಕ ಏನೋ ಹೇಳಿ ಬೈದು ಆ ಡ್ರೆಸ್ನ ಕೊಡಿಸಿರೋದು ಆಯಿತಾ. ಅದೇನು ಅಂತ, ಯಾಕೆ ಆ ಡ್ರೆಸ್ನ ಕೊಡಿಸಿರೋದು ಅಂತ ಮಧ್ಯದಲ್ಲಿ ಎಲ್ಲೋ ಆ್ಯಡ್ ಮಾಡಿದ್ದೀನಿ ಅನಿಸುತ್ತೆ, ಸ್ಕಿಪ್ ಮಾಡಿಬಿಟ್ಟು ಡೆಫಿನೆಟ್ಲಿ ನೋಡಿ ಆಯಿತಾ. ಇದು ಬಂದು ಇನ್ನೊಂದು ಡ್ರೆಸ್ಸು. ಇದೆಲ್ಲನೂ ಡೈಲಿ ವೇರ್ಗೆ ಅಂತ ತೊಗೊಂಡಿದ್ದು, ಜಾಸ್ತಿ ಏನಿಲ್ಲ. ಇದೆಲ್ಲನೂ 500-600 ಆ ರೇಂಜಲ್ಲೇ ಇರುತ್ತೆ. ನಿಮಗೆ ಗೊತ್ತಲ್ವ, ವರ್ಕಿಂಗು ಅಂದರೆ ಕೆಲವು ಸತಿ ಸೀರೆ ಉಟ್ಕೊಂಡು ಹೋಗೋಕ್ಕಾಗಲ್ಲ. ಅರ್ಜೆಂಟಲ್ಲಿ ಏನೋ ಒಂದು, ಇವತ್ತೂ ಹಾಗೆ ಆಯಿತು, ಎಲ್ಲ ಸ್ಯಾರಿ ಎಲ್ಲ ತೆಗ್ದಿಟ್ಟಿದ್ದಾಯಿತು. ನೈಟ್ ಎಲ್ಲ ರೆಡಿ ಮಾಡಿ ಬೆಳಿಗ್ಗೆ ಒಂದು ಕುಕ್ಕರ್ ವಿಸಿಲ್ ಕೂಗಲಿಲ್ಲ ಅಂತ ಡ್ರೆಸ್ ಹಾಕ್ಕೊಂಡು ಹೋಗಿದ್ದಾಯಿತು. ಸೊ ಆ ಥರ ಎಮರ್ಜೆನ್ಸಿಗೆ ಅಂತ ಡ್ರೆಸ್ ಇರಲೇಬೇಕಾಗುತ್ತೆ. ಅದೊಂಥರ ಲೈಫ್ ಸೇವಿಂಗ್. ನಮಗೆ ಟೈಮ್ ಸರಿಯಾಗಿ ಹೋಗಬೇಕು ಅಂದರೆ ಆಗ ಸೀರೆ ಎಲ್ಲ ಉಟ್ಕೊಂಡು ಹೋಗೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ಒಂದು 3 ಮಿನಿಟ್ಸ್ಗೆಲ್ಲ ಸೀರೆ ಉಟ್ಕೋತೀನಿ, ಬಟ್ ಆದರೂ ಕೂಡ ಈ ಡ್ರೆಸ್ಸೇ ಒಂದು 10 ಸೆಕೆಂಡ್ಸ್ಗೆ ಹಾಕೊಂಡ್ಬಿಡ್ಬೋದಲ್ಲ. ಸೊ ಒಂದೊಂದು ಮಿನಿಟು ಬೆಳಗ್ಗೆ ಹೊತ್ತು ಅದು ವರ್ಕಿಂಗ್ ವಿಮೆನಿಗೆ ಗೊತ್ತಾಗುತ್ತೆ ಎಷ್ಟು ಟೆನ್ಷನ್ ಇರುತ್ತೆ. ಹೌಸ್ ವೈಫ್ಗೂ ಅಷ್ಟೇ. ಈಗ ಎಲ್ಲರೂ ಹೋಗಬೇಕು, ಎಲ್ಲರೂ ಸ್ಕೂಲಿಗೆ ಹೊರಟಿರ್ತಾರೆ, ಫ್ಯಾಕ್ಟ್ರಿಗೆ ಡ್ಯೂಟಿಗೆ ಹೊರಟಿರ್ತಾರೆ. 1 ಮಿನಿಟ್ 2 ಮಿನಿಟೂ ಎಷ್ಟು ಮ್ಯಾಟ್ರ್ ಆಗುತ್ತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಸೊ ಇನ್ನೊಂದು ಡ್ರೆಸ್ ಬಂದು ಈ ರೀತಿಯೇ. ಇದು ಡಾರ್ಕ್ ಬ್ಲೂ ವಿತ್ ಸ್ವಲ್ಪ ಬ್ಲೂ, ಸ್ಕೈ ಬ್ಲೂ, ಡಾರ್ಕ್ ಬ್ಲೂ ಎಲ್ಲ ಕಾಂಬಿನೇಷನ್ನು. ಮೆಟೀರಿಯಲ್ ಮಾತ್ರ ಸಾಫ್ಟ್ ಕಾಟನ್ ಇದೆ. ನೀರಿಗೆ ಹಾದ್ಮೇಲೆ ಅದೇನು ಕಲರ್ ಹೋಗುತ್ತೋ ಇಲ್ಲ, ಇನ್ನು ಏನೂ ಟೆಸ್ಟ್ ಮಾಡಿಲ್ಲ. ನನಗೆ ಹೊಸ ಬಟ್ಟೆ ಬಂದಿದ ತಕ್ಷಣ ಹಾಕ್ಕೋಬೇಕು ಅಂತ ಆ ಕ್ರೇಜ್ ಏನೂ ಇಲ್ಲ. ವೆರಿ ರೇರ್, ನನಗೆ ತುಂಬ ಇಷ್ಟ ಆಗ್ಬಿಟ್ರೆ ಅಂತೂ ಅದು ಹಾಕೋವರೆಗೂ ಸಮಾಧಾನ ಆಗೋಲ್ಲ. ಆಮೇಲೆ ತುಂಬ ಜನ ಕೇಳ್ತಿದ್ದು, ನಾನು ಇದಕ್ಕೆ ಹೋಗಿದ್ನಲ್ಲ ಇಶಾ ಫೌಂಡೇಶನ್ಗೆ, ಆ ಡ್ರೆಸ್ ಲಿಂಕ್ ಕೊಡಿ ಅಂತ. ಇದೆಲ್ಲನೂ ನಾನು ಮ್ಯಾಕ್ಸಿಮಮ್ ಲೋಕಲ್ ಶಾಪಲ್ಲೇ ತೊಗೊಳ್ಳೋದು. ಆನ್ಲೈನ್ ಶಾಪಿಂಗ್ ತುಂಬ ಕಡಿಮೆ. ಏಕೆಂದರೆ ನನಗೆ ಮಾಡಲ್ಲ ಅಂತಲ್ಲ, ಮಾಡಿದ್ದೀನಿ, ಬಟ್ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ನಾನು ಅಂಗಡಿಗೆ ಹೋಗಿ ಆ ಬಟ್ಟೆನ ಫೀಲ್ ಮಾಡಿ ಕ್ವಾಲಿಟಿ ಚೆನ್ನಾಗಿದೆಯಾ, ಆಮೇಲೆ ವರ್ತಾ ಅಂತ ಮುಟ್ಟಿ ನೋಡ್ಬೇಕು, ನನ್ನ ಕೈಯಾರೆ ಮುಟ್ಟಿ ವರ್ತು ಅಂತ ಅನಿಸಿದ್ರೆ ಮಾತ್ರ ತೊಗೊಳ್ಳೋದು. ಇದೂ ಅದೇ ಥರನೇ ಒಂದು 500-600 ರೇಂಜಲ್ಲಿರುತ್ತೆ. ಜಾಸ್ತಿ ಏನಿಲ್ಲ, ಇದು ವಿತಿನ್ 500-600 ಅಷ್ಟೇ. ವೇಲೂ ಅಷ್ಟೇ, ಏನೋ ಸ್ಟಿಫ್ ಆಗಿರುತ್ತೆ ಅಂತ ಏನೂ ಇಲ್ಲ, ತುಂಬ ನೀಟಾಗಿ ಕುತ್ಕೊಳ್ಳುತ್ತೆ ಎಲ್ಲ. ನಂಗೆ ಮೇನಾಗಿ ಡ್ರೆಸ್ಸು ಅಂದರೆ ಪ್ಯಾಂಟು ಮತ್ತು ವೇಲ್ ನೋಡ್ತಾ ಇರ್ತೀನಿ. ನನಗೆ ನೀಟಾಗಿ ಕುತ್ಕೋಬೇಕು. ಟಾಪ್ ಹೆಂಗೋ ಫಿಟ್ ಆಗಿಬಿಡುತ್ತೆ, ಕುತ್ಕೊಳ್ಳೋಕ್ಕೆ ಎದ್ದೊಳಕ್ಕೆಲ್ಲ ಪ್ಯಾಂಟ್ ಕಂಫರ್ಟಬಲ್ ಆಗಿರಬೇಕು. ಆಮೇಲೆ ನಾವು ಕ್ಲಾಸಸ್ ಮಾಡ್ತಾ ಇರ್ತೀವಿ, ವೇಲು ಪದೇ ಪದೇ ಜಾರಿ ಬಿಡೋದು ಅದೆಲ್ಲ ನನಗೆ ಸರಿ ಹೋಗೋಲ್ಲ, ಕಂಫರ್ಟಬಲ್ ಅನಿಸಲ್ಲ. ಸೊ ಅದಕ್ಕೆ ಈ ಥರ ಕರೆಕ್ಟಾಗಿ ಕುತ್ಕೊಳ್ಳೋಂಥ ವೇಲನ್ನೇ ನಾನು ಸೆಲೆಕ್ಟ್ ಮಾಡ್ಕೋತಾ ಇರ್ತೀನಿ. ಸೊ ಈಗ ಏನಾದ್ರು ಡಿಸಿಪ್ಲಿನ್ ಲೈಫ್ ಲೀಡ್ ಮಾಡಬೇಕು ಅಂದರೆ ಏನು ಅಂದರೆ, ಗೋಲ್ಸ್ನ ಸೆಟಪ್ ಮಾಡ್ಕೊಳ್ಳಿ. ಡೈಲಿ ಏನು ಮಾಡಬೇಕು, ಟಾರ್ಗೆಟ್ ಏನು ಅಂತ ಕ್ಲಿಯರ್ ನಮಗೆ ವಿಷನ್ ಇದ್ದರೆ ಡಿಸಿಪ್ಲಿನ್ ಲೈಫು ಆಟೋಮ್ಯಾಟಿಕ್ಕಾಗಿ ಬರುತ್ತೆ. ಆ ಗೋಲ್ಸ್ನ ನಾನು ಸೆಟಪ್ ಮಾಡ್ಕೋಬೇಕು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಏನು ಅಡುಗೆ ಮಾಡಬೇಕು, ಎಷ್ಟು ಓದಿಸ್ಬೇಕು, ಏನು ಕ್ಲೀನ್ ಮಾಡಬೇಕು, ಸ್ಕೂಲಲ್ಲಿ ಕಾಲೇಜಲ್ಲಿ ಪ್ರತಿಯೊಂದು ಹೆಂಗೆ ವರ್ಕಲ್ಲಿ ಮನೇಲಿ ಮ್ಯಾನೇಜ್ ಮಾಡ್ಕೋಬೇಕು ಅಂತ ನಾನು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ, ಆ ಗೋಲ್ಸ್, ಆ ದಿನದ ಗೋಲ್ಸ್ನ ಸೆಟ್ ಮಾಡ್ಕೊಂಡಿರ್ತೀನಲ್ಲ, ಅದನ್ನು ಫುಲ್ಫಿಲ್ ಮಾಡಬೇಕು ಅಂದರೆ ನನಗೆ ತುಂಬಾ ಹೆಲ್ಪ್ ಆಗೋದು ಏನು ಅಂದರೆ ಬೆಳಗ್ಗೆ ಹೊತ್ತು ಎದ್ದೇಳೋದು. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ನನಗೆ ತುಂಬ ರೇರ್ ನಾನು 5 ಮೇಲೆ ಎದ್ದೇಳೋದು. ವಿತಿನ್ 5 ನಾನು ಎದ್ದಿರ್ತೀನಿ. ಎಲ್ಲ ಕೆಲಸಗಳನ್ನ ಆಗಲೇ ಸ್ಟಾರ್ಟ್ ಮಾಡಿರ್ತೀನಿ. ತುಂಬ ಏನೂ ಹುಷಾರಿಲ್ಲ, ನನ್ನ ಕೈಯಲ್ಲಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಅಥವಾ ಸಂಡೇಸ್ ಆ ಥರ ಏನಾದ್ರು ಇದ್ದರೆ ಮಾತ್ರ ಒಂದು 6-7, ಕೆಲವು ಸತಿ 9 ಆಗುತ್ತೆ ಸಂಡೇಸ್. ನನಗೆ ತುಂಬ ವೀಕ್ ಪೂರ್ತಿ ಹೆಕ್ಟಿಕ್ ಆಗಿದೆ ಅಂದರೆ ನಾನು ಸಂಡೇಸ್ 9 o'clockವರೆಗೂ ಮಲ್ಕೊಂಡ್ಬಿಡ್ತೀನಿ. ಬಟ್ ಇಲ್ಲ ಅಂದರೆ ವರ್ಕ್ ಡೇಸಲ್ಲಿ ನಾನು ತುಂಬಾ ಬೇಗನೆ ಎದ್ದೇಳೋ ಅರ್ಲಿ ಬರ್ಡ್.
ನಾನು ಆ ಥರ ಇರಲೇ ಇರಲಿಲ್ಲ. ನಾನು ನೈಟ್ ಔಲ್ ಆಗಿದ್ದೆ. ನನಗೆ ನೈಟ್ ಅಂದರೆ ತುಂಬ ಇಷ್ಟ ಇರ್ತಿತ್ತು. ಬೇಕಾದ್ರೆ 3 o'clockವರೆಗೂ ಎದ್ದೇ ಇರ್ತಿದ್ದೆ ಓದೋ ಟೈಮಲ್ಲೆಲ್ಲ. ಆಮೇಲೆ ಮದುವೆ ಆದ ಹೊಸದ್ರಲ್ಲೂ ಅಷ್ಟೇ ನನಗೆ ನೈಟ್ ಎಲ್ಲ ಕೆಲಸ ಮಾಡ್ಕೊಳ್ಳೋದು ಅಭ್ಯಾಸ ಆಗೋಗಿತ್ತು. ಬಟ್ ಹೋಗ್ತಾ 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 ನನಗೆ ಅನಿಸ್ತು ಇಲ್ಲ, ಬೆಳಗ್ಗೆ ಎದ್ರೇ ಸ್ವಲ್ಪ ಬೆನಿಫಿಟ್ ಇರುತ್ತೆ. ಈಗ ಕೆಲಸ ಮುಗಿಸ್ಕೊಂಬರ್ತೀವಲ್ವ, ಸಾಕಾಗಿರುತ್ತೆ. ಲೇಟ್ ನೈಟ್ವರೆಗೂ ಕೆಲಸ ಮಾಡಬೇಕು ಅಂದರೆ ಸುಸ್ತಾಗುತ್ತೆ. ಸೊ ನಾವು ಯಾವಾಗ ಎಷ್ಟಾಗುತ್ತೋ ಅಷ್ಟನ್ನು ಮಾಡಿ ಮಲ್ಕೊಂಬಿಡ್ತೀವಲ್ವ, ಆ ರೆಸ್ಟ್ ಮಾಡಿದ ತಕ್ಷಣ ಬೆಳಗ್ಗೆ ಫ್ರೆಶ್ ಮೈಂಡಿಂದ ಫ್ರೆಶ್ ಬಾಡಿ ಇರುತ್ತೆ. ಸೊ ಆಗ ನಮಗೆ ಕೆಲಸ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ನೆಕ್ಸ್ಟ್ ನನಗೆ ತುಂಬ ಹೆಲ್ಪ್ ಆಗೋದು ಡಿಸಿಪ್ಲಿನ್ ಲೈಫಲ್ಲಿ ಏನು ಅಂದರೆ ಟು ಡೂ ಲಿಸ್ಟ್. ಏನೇನು ಮಾಡ್ಕೋಬೇಕು ಅಂದರೆ ಯಾವಾಗಲೂ ಅಷ್ಟೇ ನಾನು ಎಷ್ಟೊಂದು ವೀಡಿಯೋನ ಶೇರ್ ಮಾಡಿದ್ದೀನಿ. ನಾನು ಹೆಂಗೆ ಲಿಸ್ಟ್ನ ಮಾಡ್ಕೋತೀನಿ, ಚೆಕ್ ಲಿಸ್ಟ್ ಹೆಂಗೆ ಮಾಡ್ಕೋತೀನಿ ಅಂತ. ಅದನ್ನೆಲ್ಲ ನೀವು ತುಂಬ ಇಷ್ಟಪಟ್ಟಿದ್ದೀರಾ. ಆ ಥರ ಇದ್ದರೆ ಮಾತ್ರನೇ ಡಿಸಿಪ್ಲಿನ್ಡಾಗಿ ಮಾಡೋಕ್ಕೆ ಸಾಧ್ಯ. ಇವತ್ತು 8 ಗಂಟೆಗೆ ತಿಂದ್ವಿ, ನಾಳೆ 10 ಗಂಟೆಗೆ ತಿಂದ್ವಿ, ನಾಳೆದ್ದು ಇನ್ನೂ ಲೇಟಾಗಿ ತಿಂದ್ವಿ, ಇಷ್ಟ ಬಂದಂಗೆ ತಿಂದ್ವಿ, ಇಷ್ಟ ಬಂದಾಗ ಕೆಲಸ ಮಾಡ್ಕೊಂಡ್ವಿ ಅಂದರೆ ಅದು ಡಿಸಿಪ್ಲಿನ್ಡ್ ಲೈಫ್ ಇರೋಲ್ಲ. ಯಾರ್ದೋ ಏನೋ ವೀಡಿಯೋಸ್ ನೋಡಿದ್ವಿ, ಯಾರ್ದೋ ಏನೋ ಹೇಳಿದ್ದನ್ನ ಕೇಳಿದ್ವಿ, ಆ ದಿನ ಫುಲ್ ಮೋಟಿವೇಟೆಡ್ ಆಗಿರ್ತೀವಿ. ಆಮೇಲೆ ಕೆಲವು ದಿನ ಆದಮೇಲೆ ಅನಿಸುತ್ತೆ, ಅಯ್ಯೋ ಮೋಟಿವೇಶನ್ನೇ ಇಲ್ಲ, ಕೆಲಸ ಮಾಡೋಕ್ಕೆ ಮೋಟಿವೇಶನ್ ಇಲ್ಲ, ಲೈಫಲ್ಲಿ ಮೋಟಿವೇಶನ್ ಇಲ್ಲ ಅಂತ ಅನಿಸ್ತಾ ಇರುತ್ತೆ. ಸೊ ಮೋಟಿವೇಶನ್ಗಿಂತ ಲೈಫಲ್ಲಿ ಡಿಸಿಪ್ಲಿನ್ ಅನ್ನೋದು ಇಂಪಾರ್ಟೆಂಟು. ಇವತ್ತೇ ಡಿಸೈಡ್ ಆಗಬೇಕು, ನಾನು ಈ ಥರನೇ ಲೈಫ್ನ ಲೀಡ್ ಮಾಡಬೇಕು ಅಂತ. ನಾನು ಎಲ್ಲೋ ಅಪರ್ಣ ಅವರು ಆ್ಯಂಕರ್ ಅಪರ್ಣ ಇದ್ರಲ್ಲ, ಅವ್ರು ಹೇಳೋದನ್ನು ಕೇಳಿದ್ದೆ. ಅದು ನನಗೆ ಇಷ್ಟ ಆಗಿತ್ತು ಲೈನ್ಸ್. ಹೇಗೋ ಲೈಫ್ನ ಲೀಡ್ ಮಾಡೋದಕ್ಕಿಂತ ಹೀಗೆ ಲೈಫ್ನ ಲೀಡ್ ಮಾಡೋದು ಅನ್ನೋದು ತುಂಬ ಮ್ಯಾಟ್ರಾಗುತ್ತೆ ಅಂತ. ಸೊ ಆ ಥರ ಎಲ್ಲ ಕೇಳ್ತಾ ಇರ್ತೀನಿ ನಾನು. ಅದನ್ನು ಕೇಳೋದಲ್ಲ, ಯಾವಾಗಲೂ ನಮ್ಮ ಲೈಫಲ್ಲಿ ಅಪ್ಲೈ ಮಾಡ್ಕೋಬೇಕು. ಹೌದಲ್ವ, ಹೆಂಗೋ ಲೈಫ್ ನೀವು ಏನು ಮಾಡದೇ ಇರೋ ದಿನಗಳು ಹೋಗ್ತಾ ಇರುತ್ತೆ, ವಾರ, ತಿಂಗಳುಗಳು, ವರ್ಷಗಳು ಹೋಗ್ತಾನೆ ಇರುತ್ತೆ. ನೀವು ಏನು ಮಾಡೋದು ಬೇಡ. ಬಟ್ ನಿಮ್ಮ ಲೈಫ್ ಹೀಗೇ ಇರಬೇಕು, ಹೀಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು, ಹೀಗೆ ನಾನು ಲೈಫಲ್ಲಿ ಅಚೀವ್ ಮಾಡ್ಕೋಬೇಕು ಅಂತ ನೀವು ಹೀಗೆ ಇರಬೇಕು ನನ್ನ ಲೈಫು ಅಂತ ಡಿಸೈಡ್ ಮಾಡಿಕೊಂಡ್ರೆ ಮಾತ್ರ ಅದು ಕರೆಕ್ಟ್ ರೀತಿಯಲ್ಲಿ ಹೋಗ್ತಾ ಇರುತ್ತೆ. ಹೇಗೋ ನಡೆಯುತ್ತೆ ಅಂದರೆ ನಾರ್ಮಲ್ ಪರ್ಸನ್ ಥರ ನಾವು ಇರ್ತೀವಿ ಅಷ್ಟೇ. ಇದು ಒಂದು ಥ್ಯಾಂಕ್ ಯು ನೋಟಲ್ಲಿ ಬ್ಯಾಗಲ್ಲಿ ನನ್ನ ಸ್ಟೂಡೆಂಟ್ ಕೊಟ್ಟಿದ್ದು ಒಂದು ಸ್ಯಾರಿ ಕೊಟ್ಟಿದ್ದು. ಎಷ್ಟು ಬೇಡ ಅಂತ ಅಂದ್ರೂ ತುಂಬ ಬಲವಂತ ಮಾಡಿ ನನಗೆ ತುಂಬ ರೇರ್, ನಾನು ಗಿಫ್ಟ್ಸ್ ಎಲ್ಲ ತೊಗೊಳಲ್ಲ, ಬಟ್ ಅವನು ತುಂಬ ಫೋರ್ಸ್ ಮಾಡಿ ಇಲ್ಲ ಮ್ಯಾಮ್ ತೊಗೋಬೇಕು ಅಂತ ಹೇಳಿ ಈ ಥರ ಒಂದು ಗಿಫ್ಟ್ ಕೊಟ್ಟಿದ್ದು ಸ್ಯಾರಿ. ಇನ್ಫ್ಯಾಕ್ಟ್ ಅವ್ರ ಅಮ್ಮ ಕೊಟ್ಟಿದ್ದು, ನನ್ನ ಸ್ಟೂಡೆಂಟ್ ಅಲ್ಲ, ಅವ್ರ ಅಮ್ಮ ಕೊಟ್ಟಿದ್ದು, ಇಲ್ಲ ತೊಗೊಳ್ಳಿ ಅಂತ. ಒಳ್ಳೆ ಮೆಟೀರಿಯಲ್ ಇದೆ, ಕಾಟನ್ ಸ್ಯಾರಿನೇ. ತುಂಬ ಇಷ್ಟ ಆಯಿತು. ಕಲರ್ ಅಂತೂ ಬಾಟಲ್ ಗ್ರೀನು, ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇದಕ್ಕೆ ಕುಚ್ಚೆಲ್ಲ ಹಾಕಿದ್ದಾರೆ. ಬ್ಲೌಸಸ್ ಎಲ್ಲ ಹೊಲಿಸ್ಬೇಕು. ನೀವು ನಂಬಲ್ಲ, 10-12 ಸೀರೆಗಳು ನನ್ನ ಹತ್ರ ಇನ್ನೂ ಬ್ಲೌಸ್ ಹೊಲಿಸಿಲ್ಲ. ಅದು ಯಾವಾಗ ಹೊಲಿಸ್ತೀನೋ ಗೊತ್ತಿಲ್ಲ. ಬರೀ ಮಕ್ಳಿಗೆ ಓದಿಸೋದು, ಮನೆ ಕೆಲಸ ಮಾಡೋದು ಇದೇ ಆಗೋಗಿದೆ. ಸೊ ಅಷ್ಟು ಕಾನ್ಸಂಟ್ರೇಟ್ ಮಾಡ್ತಾಯಿಲ್ಲ. ಅಂದರೆ ನನಗೊಂಥರ ಒಂದು ವೆಕೇಷನ್ ಬರಬೇಕು. ನಾನು ಮತ್ತೆ ಸೆಟಪ್ ಮೇ ಬಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಒಳ್ಳೊಳ್ಳೆ ಸ್ಯಾರೀಸ್ ಎಲ್ಲ ಇದ್ದಾವೆ. ನೀವು ನೋಡ್ಬೋದು, ಆ ಮೆಟೀರಿಯಲ್ಲು ಅಷ್ಟೇ ಎಷ್ಟು ಚೆನ್ನಾಗಿದೆ ಅಂದರೆ. ಸ್ಟಾರ್ಟಿಂಗ್ ಗುರುಗಳು ಕೊಟ್ಟಿದ್ದೂ ಅಷ್ಟೇ, ಆ ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ಅದಕ್ಕೆ ಕಾಂಟ್ರಾಸ್ಟಿಂಗಾಗಿ ಗೋಲ್ಡನ್ ಬ್ಲೌಸ್ ಕೊಟ್ಟಿದ್ರಲ್ಲ, ಅದು ಚೆನ್ನಾಗಿದೆ. ಈಗಿಂದು ಟ್ರೆಂಡ್ ಅದೇ ಅನಿಸುತ್ತೆ ಅಲ್ವಾ, ಸ್ಯಾರಿಯಲ್ಲಿ ಬ್ಲೌಸ್ ಹೊಲ್ಸ್ಕೊಳ್ಳೋಕ್ಕಿಂತ ಹೊರಗಡೆ ಮ್ಯಾಚಿಂಗ್ ಬ್ಲೌಸಸ್ನ ತೊಗೊಂಡು ಹೊಲ್ಸ್ಕೊಳ್ಳೋದು ಚೆನ್ನಾಗಿರುತ್ತೆ. ನೆರಿಗೆ ಚೆನ್ನಾಗಿ ಬರುತ್ತೆ, ಆಮೇಲೆ ನೀಟಾಗಿ ಕಾಣುತ್ತೆ. ಕೆಲವೆಲ್ಲ ಲೆಂತ್ ಚೆನ್ನಾಗಿರಲ್ಲ. ನಮ್ಮಂಥ ದಪ್ಪ ಇರೋರಿಗೆಲ್ಲ ಇನ್ನೂ ನಾವು ಹೊರಗಡೆ ಬ್ಲೌಸ್ ತೊಗೊಳ್ಳೋದೇ ಬೆಸ್ಟು ಅಂತ ಅನಿಸುತ್ತೆ. ನೋಡಬೇಕು, ಇದು ತುಂಬ ಲೆಂತ್ ಇದ್ದರೆ ಮೇ ಬಿ ಸ್ಯಾರಿಯಲ್ಲೇ ಹೊಲಿಸ್ಕೊತೀನಿ. ಇಲ್ಲ ಅಂದರೆ ನಾನು ಕೆಲವು ಸತಿ ಹೊರಗಡೆ ಎಕ್ಸಾಕ್ಟ್ ಮ್ಯಾಚಿಂಗ್ನ ತೊಗೊಂಡು ಅದ್ರ ಥರ ಹೊಲಿಸ್ತಾ ಇರ್ತೀನಿ. ಕೆಲವು ಸತಿ ಸ್ಯಾರಿಗಿಂತ ಬ್ಲೌಸ್ ಸ್ಟಿಚಿಂಗೇ ಜಾಸ್ತಿ ಇರುತ್ತೆ. ಇದೇನೆ ನಮ್ಮ ಅಕ್ಕ ಬೈದು ಕೊಡಿಸಿದ್ದು. ನಾನು ಯೂಶಲಿ ಈ ಥರದ್ದು ಹಾಕಲ್ಲ ಅಂತಲ್ಲ, ಅವಾಯ್ಡ್ ಮಾಡ್ತೀನಿ. ನನಗೆ ಅಷ್ಟು ಇಷ್ಟ ಆಗೋಲ್ಲ ಟೀ ಶರ್ಟ್ಸು, ಪ್ಯಾಂಟ್ಸು ಎಲ್ಲ. ಅವಳು ಒಂದೇ ಹೇಳಿದ್ದು, ನೀನು ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಸ್ವಲ್ಪ ಮನೇಲಿದ್ದಾಗ ಯಾರೂ ಏನೋ ರಿಲೇಟಿವ್ಸ್ ಯಾರೂ ಇಲ್ಲದೆ ಇದ್ದರೆ ಸ್ವಲ್ಪ ಟೈಟ್ ಬಟ್ಟೆಗಳನ್ನ ಹಾಕು. ಆಗ ಏನಾಗುತ್ತೆ ಗೊತ್ತಾ, ಅಕ್ಕ ಹೇಳಿದ್ದು ಕರೆಕ್ಟ್ ಅಂತ ಅನಿಸ್ತು ನನಗೆ. ಆಗ ಏನು ನಮ್ಮ ಟಮ್ಮಿ ಕಾಣುತ್ತೆ, ನಮ್ಮ ಥೈಸ್ ಎಷ್ಟಿದೆ ಅಂತ ಕಾಣುತ್ತೆ. ಆಗ ಕರೆಕ್ಟಾಗಿ ನಾವು ವರ್ಕ್ ಮಾಡ್ತೀವಿ. ಈಗ ನೈಟಿ ಹಾಕ್ತೀವಿ, ಈಗ ನಾನು ಹಾಕಿರೋ ಥರ ಲೂಸ್ ಬಟ್ಟೆಗಳನ್ನ ಹಾಕ್ತೀವಿ ಅಂದರೆ ನಾವು ಎಷ್ಟು ದಪ್ಪ ಇದ್ದೀವಿ ಅಂತ ಕಾಣೋದೇ ಇಲ್ಲ. ನಾವು ಸರಿ ಇದ್ದೀವಿ ಅಂತ ಅನ್ಕೋತಾ ಇರ್ತೀವಿ. ಆಮೇಲೆ ಜೊತೆಗೆ ನಾವು ಸ್ಕೇಲ್ ನೋಡ್ತಾ ಇರ್ತೀವಿ, ಅಂದರೆ ವೇಟ್ ಮಿಷಿನಲ್ಲಿ ನೋಡ್ತಾ ಇರ್ತೀವಿ. ಹಿಂಗೆ ಪರವಾಗಿಲ್ಲ ಅಂದ್ಕೊಂಡು ಇದು ಮಾಡ್ತಿರ್ತೀವಿ. ಬಟ್ ನಮಗೆ ಕರೆಕ್ಟಾಗಿ ಏನು ಬೇಕು ಹೇಳಿ, ಇಂಚ್ ಲಾಸ್ ಆಗಬೇಕು ಅಂದರೆ ಸ್ವಲ್ಪ ಇವಾಗ ಟೈಟ್ ಬಟ್ಟೆ ಹಾಕ್ತೀವಲ್ವ, ಆಗ ಗೊತ್ತಾಗುತ್ತೆ ಹೌದಪ್ಪ ಎಷ್ಟು ದಪ್ಪ ಇದ್ದೀವಿ ಅಂತ. ಸೊ ಅವಳು ಹೇಳಿದ್ದು ಕರೆಕ್ಟು. ಅವಳು ಕೊಡಿಸ್ಬಿಟ್ಟು ಅವಳು ತೊಗೊಂಡ್ಳು, ಅಕ್ಕನೂ ತೊಗೊಂಡ್ಳು.
ಅದೊಂದು ರೀಸನ್ಗೆ. ಇನ್ನೊಂದು ವರ್ಕೌಟ್ ಎಲ್ಲ ಮಾಡಬೇಕು ಅಂದರೆ ಸ್ವಲ್ಪ ಬಾಡಿ ಫಿಟ್ಟಿಂಗ್ ಇದ್ದರೆ ನಮಗೆ ಇನ್ನೂ ಮೋಟಿವೇಶನ್ ಬರುತ್ತೆ. ವರ್ಕೌಟ್ ಮಾಡೋದು ಈಸಿ, ಬಗ್ಗಕ್ಕೆ ಎದ್ದೇಳೋಕ್ಕೆ ಸ್ಟ್ರೆಚ್ ಎಲ್ಲ ಮಾಡೋಕ್ಕೆಲ್ಲ ಇಂಪಾರ್ಟೆಂಟ್. ಈಗ ಎಲ್ಲ ಕಡೆನೂ ನಾನು ಅದೇ ನೋಡ್ತಾ ಇರ್ತೀನಿ, ಹೆಲ್ತ್ ರಿಲೇಟೆಡ್ ವೀಡಿಯೋಸ್ನ ತುಂಬ ನೋಡ್ತಾ ಇರ್ತೀನಿ. ಯಾಕೆಂದರೆ ನನಗೆ ಅನುಭವ ಆಗೋಗಿದೆ, ಲೈಫಲ್ಲಿ ಎಷ್ಟೇ ಏನೇ ಪ್ರಾಬ್ಲಮ್ ಬಂದರೂ ಕೂಡ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬಂದುಬಿಟ್ಟಿದೆ ಅಂದರೆ ಅವೆಲ್ಲ ಪ್ರಾಬ್ಲಮ್ಮು ಏನೂ ಅನಿಸಲ್ಲ ನಮಗೆ ಫಸ್ಟ್ ನಮ್ಮ ಹೆಲ್ತ್ ಸರಿ ಹೋದರೆ ಸಾಕು ಅನಿಸ್ಬಿಡುತ್ತೆ. ಸಿಂಪಲ್ ನನಗೆ ಫೀವರ್ ಬಂದಿದ್ದಿದ್ದಾಯ್ತಾ, 101 ಫೀವರ್ ಬಂದಿತ್ತು. ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಅದರ ಸೈಡ್ ಎಫೆಕ್ಟ್ಸ್, ಕಾಫ್ ಸಿರಪ್ ತೊಗೊಂಡ್ರೆ ಹೇಗೆ ಅಂದರೆ ಕೈಕಾಲೆಲ್ಲ ನಡುಗ್ತಾಯಿತ್ತು, ಒಂಥರ ಕನ್ಫ್ಯೂಸ್ ಸ್ಟೇಟು, ಗಿಡ್ಡಿನೆಸ್ಸು ಆ ಥರ ಎಲ್ಲ ಆಗ್ತಿತ್ತು. ನನಗೆ ಆ ಟೈಮಲ್ಲಿ ಅನಿಸಿದಷ್ಟೇ, ಅಯ್ಯೋ ನಾನು ಫಸ್ಟೆಲ್ಲ ಕೆಲಸ ಮಾಡೋಕ್ಕೆ ಸುಸ್ತು ಅಂತಿದ್ದೆ, ಈಗ ಎದ್ದು ಕೆಲಸ ಮಾಡಬೇಕು ಅಂತ ಅನಿಸ್ತಾಯಿತ್ತು. ಇನ್ಫ್ಯಾಕ್ಟ್ ನಮ್ಮ ರೊಟೀನ್ನ ಮಿಸ್ ಮಾಡ್ಕೋತೀವಲ್ಲ, ಯಾವಾಗಲೂ ಕೆಲಸ ಮಾಡಿ ಸುಸ್ತಾಗಿ ಅಯ್ಯೋ ನಮ್ಗೆ ಯಾವಾಗ ರೆಸ್ಟ್ ಸಿಗುತ್ತೋ ಅಂತ ಅನಿಸ್ತಾ ಇರುತ್ತೆ. ಬಟ್ ನಮ್ಗೆ ಯಾವಾಗ ಹುಷಾರು ಇರಲ್ಲ ನೋಡಿ, ಆಗ ಅನಿಸ್ತಾ ಇರುತ್ತೆ ಅಪ್ಪ ಫಸ್ಟು ಎದ್ದು ಎಲ್ಲ ಕೆಲಸ ಮಾಡಿಬಿಡೋಣ ಅಂತ. ಅಂದರೆ ಒಂಥರ ಫೀಲಿಂಗು, ತುಂಬ ಕೆಟ್ಟ ಫೀಲಿಂಗ್ ಅದು. ಸುಮ್ಮನೆ ಮಲ್ಕೊಂಡಿರೋಕ್ಕೆ ನಮ್ಮ ಬಾಡಿ ನಮಗೆ ಸಪೋರ್ಟ್ ಮಾಡ್ತಾ ಇರಲ್ಲ, ಒಂಥರ ಕನ್ಫ್ಯೂಸ್ ಸ್ಟೇಟು, ಕೈಕಾಲೆಲ್ಲ ನಡುಗ್ತಾ ಇರೋದು, ಆಮೇಲೆ ಮಾತಾಡೋಕ್ಕಾಗ್ತಿರ್ಲಿಲ್ಲ, ಉಸಿರು ಕಟ್ಟಂಗೆ ಆಗ್ತಿತ್ತು, ನೋಸೆಲ್ಲ ಬ್ಲಾಕ್ ಆಗ್ತಿತ್ತು. ನನಗೆ ಇಮ್ಯುನಿಟಿ ತುಂಬ ಲೋ ಆ್ಯಕ್ಚುಲಿ. ಅದನ್ನು ವರ್ಕೌಟ್ ಮಾಡ್ತಾನೇ ಇರ್ತೀನಿ ನಾನು, ಅದು ಆಮ್ಲ ಜ್ಯೂಸ್ ಕುಡಿತೀನಿ, ಅದು ಇದು ಎಲ್ಲ ಕುಡಿತಾ ಇರ್ತೀನಿ. ಬಟ್ ಚಿಕ್ಕ ವಯಸ್ಸಿಂದನೂ ಅಮ್ಮ ಅದೇ ಅಂತಿದ್ರು, ನನಗೆ ನೆಬುಲೈಸೇಷನ್ ಎಲ್ಲ ಕರ್ಕೊಂಡು ಹೋಗ್ತಾಯಿದ್ರು, ಕಫ ಎಲ್ಲ ಜಾಸ್ತಿ ಇರ್ತಾಯಿತ್ತು ಅಂತ. ಸೊ ಅದಕ್ಕೆ ಆ ಥರ ಅನಿಸ್ತಾಯಿತ್ತು. ಆಮೇಲೆ ಅಪ್ಪ ಹೌದಪ್ಪ ಫಸ್ಟ್ ಹೆಲ್ತ್ ಇಂಪಾರ್ಟೆಂಟು ಅಂದ್ಕೊಂಡು ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಒಳ್ಳೆ ಸ್ಟೋರಿ ಹೇಳ್ತೀನಿ ನಿಮಗೆ, ಒಂದು 3 ಮಿನಿಟ್ಸ್ ಸ್ಟೋರಿ ಆಯಿತಾ, ಇಲ್ಲಾಂದರೆ ಶಾರ್ಟ್ಸಲ್ಲಿ ಹಾಕ್ತೀನಿ. ಎಲ್ಲೋ ನೋಡಿದ್ದು ಎಲ್ಲೋ ಓದಿದ್ದು ಅನಿಸುತ್ತೆ. ಈ ಥರನೇ ಓದ್ತಾ ಇರ್ತೀನಿ. ನನಗೆ ಈ ಮೋಟಿವೇಶನ್ ಬುಕ್ಸ್ ಎಲ್ಲ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಆಮೇಲೆ ಕೆಲವುದು ಥಾಟ್ಸ್ ರೈಟಿಂಗ್ಸ್ ಇರುತ್ತಲ್ಲ, ಆ ಥರದ್ದೆಲ್ಲ ಓದ್ತಾ ಇರ್ತೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನಗೆ ಆ ಲೈನ್ಸ್ ಎಷ್ಟು ಇಷ್ಟ ಆಯಿತು ಅಂದರೆ ಆಗ ತುಂಬ ರಿಯಲೈಸ್ ಆಗೋಯಿತು, ಹೌದಪ್ಪ ಹೆಲ್ತು ತುಂಬ ಇಂಪಾರ್ಟೆಂಟು. ನಾವು ಏನನ್ನ ಅಚೀವ್ ಮಾಡ್ಬೋದು, ನಮ್ಮ ಹೆಲ್ತು ನಮ್ಮ ಬಾಡಿ ನಮ್ಗೆ ಸಪೋರ್ಟ್ ಮಾಡಿದ್ರೆ. ಇಲ್ಲ ನಮ್ಗೆ ಅದು ಬೇಕು ಇದು ಬೇಕು ಅಂದ್ಕೊಂಡು ನಾವು ಹೆಲ್ತು ಬಾಡಿನ ಸಪೋರ್ಟ್ ಮಾಡ್ಕೊಳ್ದೆ ಅದ್ರ ಬಗ್ಗೆ ನೋಡ್ಕೊಳ್ದೆ ಹೋಗ್ತಾ ಇರೋ ತುಂಬ ಕಷ್ಟ ಅಂತ ಅನಿಸ್ತಾ ಇರುತ್ತೆ. ಸೊ ಆ ಥರ ಇದು ಬಂದು ಇಶಾ ಫೌಂಡೇಶನ್ಗೆ ಹಾಕ್ಕೊಂಡು ಹೋಗಿದ್ನಲ್ಲ ಆ ಡ್ರೆಸ್ಸು, ಎಲ್ಲರೂ ಕೇಳಿದ್ದು ನಮಗೆ ಲಿಂಕ್ ಕೊಡಿ ಅಂತ. ಇದು ಬಂದು ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ, 2010 ಹತ್ರನೋ ಎಷ್ಟೋ ಇದೆ, ನನಗೂ ನೆನಪಿಲ್ಲ. ಇದು ತುಂಬ ಚೆನ್ನಾಗಿದೆ, ನನಗಿಷ್ಟ ಆಯಿತು. ವರ್ಕಂತೂ ನಿಮಗೆ ಕ್ಯಾಮ್ರಾದಲ್ಲಿ ಸರಿ ಕಾಣ್ತಾ ಇದೆಯೋ ಇಲ್ವೋ, ನಿಮಗೆ ಬೇಕಾದ್ರೆ ಮದುವೆ ಮನೆಗೆಲ್ಲ ಸ್ಯಾರಿ ಉಟ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಇದನ್ನು ಹಾಕಿ ಸಿಂಪಲಾಗಿ ಒಂದು ರೆಡಿ ಆಗಿ ಹೋಗ್ಬೋದು, ಮೇಕಪ್ ಚೆನ್ನಾಗಿ ಮಾಡಿಕೊಂಡು. ಸಕ್ಕತ್ತಾಗಿದೆ ಡ್ರೆಸ್ಸು, ವರ್ಕ್ ಇರ್ಬೋದು, ತುಂಬ ಚೆನ್ನಾಗಿದೆ. ಸೊ ಜೊತೆಗೆ ನೀವು ಡಿಸಿಪ್ಲಿನ್ಡ್ ಆಗಿರಬೇಕು ಅಂದರೆ ಕಂಟಿನ್ಯೂ ಮಾಡ್ತೀನಿ ನೋಡಿ, ಏನೇ ವರ್ಕ್ನ ಅಲಾಟ್ ಮಾಡಿಕೊಂಡ್ರು ಟೈಮ್ ಸರಿಯಾಗಿ ಮುಗಿಸಿ. ಆಮೇಲೆ ಪಂಕ್ಚುಯಾಲಿಟಿ ಇರಲಿ, ಎಲ್ಲರೂ ಏನಾದರೂ ಹೋಗ್ತೀರಾ ಅಂತ ಡಿಸೈಡ್ ಮಾಡಿದರೆ ಟೈಮ್ ಸರಿಯಾಗಿ ಹೋದರೆ ನಮಗೆ ಡಿಸಿಪ್ಲಿನ್ ಬರುತ್ತೆ. ಆಮೇಲೆ ಫಸ್ಟ್ ಅವಾಯ್ಡ್ ಮಾಡಬೇಕಾಗಿರೋದು ಏನು ಅಂದರೆ ಪ್ರೊಕ್ರಾಸ್ಟಿನೇಷನ್. ಆಮೇಲೆ ಮಾಡ್ತೀವಿ ಅಂತ ಅಂದ್ಕೊಂಡಾಗ ಆಮೇಲೆ ಯಾವಾಗಲೂ ಬರಲ್ಲ, ಜೊತೆಗೆ ಬಾಡಿಯಲ್ಲಿ ಲೇಸಿನೆಸ್ ಬರುತ್ತೆ. ಪ್ರತಿಯೊಂದು ಕೆಲಸಕ್ಕೂ ಒಂದು ಟೈಮು ಅಂತ ಅಲಾಟ್ ಮಾಡ್ಕೊಂಬಿಟ್ರೆ ಬೆಸ್ಟ್ ಅದು. ನೆಕ್ಸ್ಟ್ ಬಂದು ಅಲಾಟ್ ಮಾಡ್ಕೊಂಡಿರ್ತೀವಲ್ವ ಟೈಮು, ಅದನ್ನೆಲ್ಲ ಬರ್ಕೊಳ್ಳಿ ಫ್ರೆಂಡ್ಸ್. ತುಂಬಾ ಲೈಫಲ್ಲಿ ಚೇಂಜ್ ಅನ್ನೋದು ಕಾಣ್ತೀರ. ಅದು ಬರ್ಕೊಂಡಿರ್ತೀರಲ್ಲ ಅದನ್ನು ಆಗಾಗ ನೋಡ್ತಾನೇ ಇರಿ, ನೋಡೋದ್ರ ಜೊತೆಗೆ ಫಾಲೋ ಮಾಡ್ತಾನೇ ಇರಿ. ಇದನ್ನು ನನ್ನ ಸ್ಟೂಡೆಂಟ್ಸಿಗೆ ನಾನು ಹೇಳ್ತಾ ಇರ್ತೀನಿ, ಟೈಮ್ ಟೇಬಲ್ ಹಾಕ್ಕೊಳ್ಳೋದಲ್ಲ ಇಂಪಾರ್ಟೆಂಟು, ಅದನ್ನು ನೋಡ್ತಾ ಇರಬೇಕು, ಅದನ್ನು ಫಾಲೋ ಮಾಡ್ತಾ ಇರಬೇಕು. ಟೈಮ್ ಟೇಬಲ್ ಹಾಕ್ಕೊಂಡು ಒಂದು ಮೂಲೆಗೆ ಅಂಟಿಸ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಇರೋದಲ್ಲ. ಆ ಥರನೇ ನಮಗೂ ಅಷ್ಟೇ, ನಾವು ಕರೆಕ್ಟಾಗಿ ಎಲ್ಲ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂದರೆ ಟೈಮ್ ಟೇಬಲ್ನ ಫಾಲೋ ಮಾಡ್ಕೋಬೇಕು. ನೆಕ್ಸ್ಟು ಆಬ್ವಿಯಸ್ಲಿ ಫೋನ್ನ ಅವಾಯ್ಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಟೈಮ್ ಸರಿಯಾಗಿ ತಿನ್ನೋದು, ಮಲಗೋದು, ಯಾವಾಗಲೋ ತಿನ್ನೋದು ಯಾವಾಗಲೋ ಮಲಗೋದು, ಇದೆಲ್ಲ ಡಿಸಿಪ್ಲಿನ್ ಲೈಫ್ನ ಲಕ್ಷಣ ಅಲ್ಲ. ಸೊ ಆದಷ್ಟು ಟೈಮ್ ಸರಿಯಾಗಿ ನಾವು ತಿನ್ನೋದು ಮಲಗೋದು ಎಲ್ಲ ಮಾಡ್ತಾ ಇರಬೇಕು. ನೆಕ್ಸ್ಟು ಸ್ವಲ್ಪ ಎಕ್ಸಸೈಸ್ ಮಾಡೋದ್ರಿಂದ ಬಾಡಿ ಎಷ್ಟು ಲೂಸ್ ಆಗುತ್ತೆ ಅಂದರೆ ನನಗೆ ಈ ನಡುವೆ ಅನಿಸ್ತಾ ಇದೆ, ತುಂಬ ಮಸಲ್ಸ್ ಫ್ರೀ ಅನಿಸುತ್ತೆ, ಕೆಲಸಗಳನ್ನ ಆರಾಮಾಗಿ ಮಾಡ್ಕೋಬೋದು. ಮತ್ತು ನಿಮ್ಮ ಡಿಸ್ಟ್ರಾಕ್ಷನ್ಸ್ ಏನು ಅಂತ ಒಂದು ಪೇಪರಲ್ಲಿ ತೊಗೊಂಡು ಒಂದು 5 ಡಿಸ್ಟ್ರಾಕ್ಷನ್ಸು, ನಾನು ಫೋನಲ್ಲಿ ಜಾಸ್ತಿ ಮಾತಾಡ್ತೀನಿ, ಟಿ ವಿ ಜಾಸ್ತಿ ನೋಡ್ತೀನಿ, ತುಂಬ ಲೇಸಿನೆಸ್ ಫೀಲ್ ಮಾಡ್ತಿರ್ತೀನಿ, ಕುತ್ಕೊಂಡು ಚಿಟ್ ಚಾಟ್ ಮಾಡ್ತಿರ್ತೀನಿ, ಗಾಸಿಪ್ ಮಾಡ್ತಿರ್ತೀನಿ, ಫೋನ್ ಜಾಸ್ತಿ ನೋಡ್ತೀನಿ, ಸೋಷಲ್ ಮೀಡಿಯಾ ಜಾಸ್ತಿ ನೋಡ್ತೀನಿ. ಈ ಥರ ಏನಾದರೂ ಒಂದು 5-6 ನಿಮ್ಮ ವೀಕ್ನೆಸ್ ಇದ್ದರೆ, ನಿಮ್ಮ ಡಿಸ್ಟ್ರಾಕ್ಷನ್ಸ್ ಇದ್ದರೆ ಅದನ್ನು ಒಂದು ಪೇಪರಲ್ಲಿ ಬರೆದು ಅದನ್ನು ನಾನು ಮಾಡಬಾರ್ದು ಅಂತ ಸ್ಟ್ರಾಂಗಾಗಿ ವಿಲ್ ಪವರ್ನ ಇಟ್ಕೋಬೇಕು. ನೆಕ್ಸ್ಟ್ ನಾವು ಏನೇ ಸ್ಟಾರ್ಟ್ ಮಾಡಿದ್ರೂ ಕೂಡ ಒಂದು ಕನ್ಸಿಸ್ಟೆನ್ಸಿ ಇರಬೇಕು. ಕೆಲಸ ಕರೆಕ್ಟಾಗಿ ಡಿಸಿಪ್ಲಿನಿಂದ ಮಾಡ್ತೀವ, ಡೈಲಿ ಅದನ್ನು ಅಟ್ಲೀಸ್ಟ್ 21 ಡೇಸ್ನ ಫಾಲೋ ಮಾಡಿದ್ರೆ ಲೇಟರ್ ನಮಗದು ಅಭ್ಯಾಸ ಆಗೋಗುತ್ತೆ. ನೆಕ್ಸ್ಟ್
ರೆಸ್ಪಾನ್ಸಿಬಿಲಿಟಿ ನಾವು ತೊಗೋಬೇಕಾಗತ್ತೆ. ಅಯ್ಯೋ ನಾನು ಜವಾಬ್ದಾರಿ ತೊಗೋಬೇಕಾ, ನಾನು ಚಿಲ್ ಔಟ್ ಮಾಡ್ತೀನಿ, ಎಲ್ಲ ಎಂಜಾಯ್ ಮಾಡ್ತೀವಿ ಇಲ್ಲ ಅಂತಲ್ಲ. ಲೈಫಲ್ಲಿ ಇರೋದೇ ಒಂದು ಲೈಫು, ಎಂಜಾಯ್ ಮಾಡಲೇಬೇಕು. ಹಾಗಂತ ಇರ್ರೆಸ್ಪಾನ್ಸಿಬಲ್ ಆಗಿ ಇರಬಾರ್ದು. ಲೈಫ್ನ ಸೀರಿಯಸ್ ಆಗಿ ತೊಗೊಳ್ಳಬೇಕು, ಜೊತೆಗೆ ಎಂಜಾಯ್ನೂ ಮಾಡಬೇಕು. ನೆಕ್ಸ್ಟ್ ಈ ಥರ ಎಲ್ಲ ಮಾಡಬೇಕಾದ್ರೆ ಕೆಲವುಗಳನ್ನ ತಪ್ಪುಗಳು ಮಾಡ್ತಾ ಇರ್ತೀವಿ. ಕೆಲವು ಸತಿ ಚೀಟ್ ಮೀಲ್ ಮಾಡಿಬಿಡ್ತೀವಿ, ಕೆಲವು ಸತಿ ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ, ಟೈಮ್ ಸರಿಯಾಗಿ ಕೆಲಸ ಮಾಡೋಕ್ಕಾಗಲ್ಲ. ಇಟ್ಸ್ ಓಕೆ, ಇದು ಪಾರ್ಟ್ ಆಫ್ ಲೈಫು. ನಾವೇನು ರೋಬೋಗಳಲ್ಲ. ಬಟ್ ನಮ್ಮ ಮಿಸ್ಟೇಕಿಂದ ನಾವು ಕಲಿತಾ ಹೋಗಬೇಕು. ಇವತ್ತು ಎದ್ದೇಳೋಕ್ಕಾಗಲಿಲ್ಲ ಅಂದರೆ ಡಿಮೋಟಿವೇಟ್ ಆಗಿ ನಾಳೆಯಿಂದ ಅಟ್ಲೀಸ್ಟ್ ನಾನು ಎದ್ದೇಳಬೇಕು ಅಂತ ಅಂದ್ಕೊಂಡು ಲೈಫ್ನ ಡಿಸಿಪ್ಲಿನ್ಡಾಗಿ ನಡೆಸ್ಕೊತ ಹೋಗಬೇಕು. ಸೊ ಇದರಲ್ಲಿ ಯಾವ ಡ್ರೆಸ್ ಇಷ್ಟ ಆಯಿತು, ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇದು ನನ್ನ ಮಗಳಿಗೆ ಚಿಕ್ಕ ಮಗಳಿಗೆ, ಹಸ್ಬೆಂಡ್ಗೆಲ್ಲ ಇನ್ನೂ ಜಾಸ್ತಿ ತೊಗೊಂಡಿದ್ದೆ. ಅದನ್ನೆಲ್ಲ ನಾನು ವೀಡಿಯೋ ಮಾಡಲಿಲ್ಲ. ಇನ್ಫ್ಯಾಕ್ಟ್ ಅದು ಕೊಟ್ಬಿಟ್ಟಿದ್ದೀನಿ ಅವ್ರಿಗೆ. ಇದೊಂದಿತ್ತು ಅಲ್ಲಿಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಇದು ಜರ್ಕಿನ್ ಹುಡ್ಡಿ ಥರ, ಈ ಚಳಿಗೆ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದೆ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟಲ್ಲಿ ನಾನು ತೋರಿಸ್ತೀನಿ. ಸೊ ಈ ರೀತಿ ಇರುತ್ತೆ ನನ್ನ ಔಟ್ಫಿಟ್ಟು. ಅದು ಟೀ ಶರ್ಟು ಮತ್ತು ಪ್ಯಾಂಟ್ ಹಾಕಿದಾಗ ನಿಜವಾಗ್ಲೂ ಅನಿಸುತ್ತೆ ನಮಗೆ ಎಕ್ಸಸೈಸ್ ಮಾಡಬೇಕು, ಸ್ವಲ್ಪ ಫಿಟ್ನೆಸ್ ಕಡೆ ಗಮನ ಹರಿಸ್ಬೇಕು ಅಂತ ಅನಿಸ್ತಾ ಇರುತ್ತೆ. ಈಸಿಯಾಗಿ ಕಂಫರ್ಟಬಲ್ ಆಗಿ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ